ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಯ ಆಪ್ತ ಸೇರಿ 5 ಬಂಧನ ಆಗಿದೆ. ಕೊನೆಗೂ ಈ ಪ್ರಕರಣದಲ್ಲಿ 5 ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದ ಗುತ್ತಿಗೆದಾರ ಸಚಿನ್ ಇಂದು ಬೀದರ್ನಲ್ಲಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಪ್ರಿಯಾಂಕ್ ಆಪ್ತ ರಾಜು ಕಪನೂರು ಸೇರಿ 8 ಜನರ ಹೆಸರು ಉಲ್ಲೇಖ ಆಗಿತ್ತು. ರಾಜು ಕಪನೂರು, ಗೋರಖನಾಥ್, ನಂದಕುಮಾರ್ ನಾಗಬುಜ್ಜಂಗಿ, ಇನ್ನು ರಾಮನಗೌಡ ಪಾಟೀಲ್, ಸತೀಶ್ ಎಂಬುವರ ಬಂಧನ ಆಗಿದೆ. ಡಿಸೆಂಬರ್ 26ರಂದು ರೈಲಿಗೆ ತಲೆಯನ್ನ ಕೊಟ್ಟು ಸಚಿನ್ ಆತ್ಮಹತ್ಯೆಗೆ ಶರಣಾಗಿದ್ದ. 7 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ಸಚಿನ್ ರಾಜ್ಯದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದ್ದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಯ ಆಪ್ತ ಸೇರಿ 5 ಬಂಧನ ಆಗಿದೆ. ಕೊನೆಗೂ 5 ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ದ ಸಚಿನ್, ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ ಅನ್ನ ಆಧರಿಸಿ ಸಚಿವ ಪ್ರಿಯಾಂಕ್ ಖರ್ಗೆಯ ತಲೆದಂಡ ಆಗಬೇಕು, ಪ್ರಭಾವಿ ಮಂತ್ರಿ ಅಂತ ಉಲ್ಲೇಖ ಆಗಿತ್ತು. ಇನ್ನು ಆಪ್ತ ಆಗಿರುವಂತಹ ರಾಜು ಕಪನೂರು ಹೆಸರು ಬರ್ತಿದ್ದಂತೆ ಈ ಪ್ರಕರಣದಲ್ಲಿ ರಾಜ್ಯ ಬಿಜೆಪಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನ ಮಾಡಿತ್ತು. ಸದ್ಯ ಈ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು 5 ಬಂಧಿಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ದ ಈ ಡೆತ್ ನೋಟ್ ಅನ್ನ ಆಧರಿಸಿ ಸಾಕಷ್ಟು ರಾಜಕೀಯ ತಲ್ಲಣ ಕೂಡ ರಾಜ್ಯದಲ್ಲಿ ನಡೆದಿತ್ತು. ಆದರೆ ಇಂದು ಬೀದರ್ನಲ್ಲಿ 5 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಪ್ರಿಯಾಂಕ್ ಖರ್ಗೆಯ ಆಪ್ತ ರಾಜು ಕಪನೂರು ಸೇರಿ 8 ಜನರ ಹೆಸರು ಉಲ್ಲೇಖ ಆಗಿತ್ತು. ರಾಜು ಕಪನೂರು, ಗೋರಖನಾಥ್, ನಂದಕುಮಾರ್ ನಾಗಬುಜ್ಜಂಗಿ ಜೊತೆಯಲ್ಲಿ ರಾಮನಗೌಡ ಪಾಟೀಲ್, ಸತೀಶ್ ಎಂಬುವರ ಬಂಧನ ಆಗಿದೆ. ಡಿಸೆಂಬರ್ 26ರಂದು ರೈಲಿಗೆ ತಲೆಯನ್ನ ಕೊಟ್ಟು ಸಚಿನ್ ಆತ್ಮಹತ್ಯೆಗೆ ಶರಣಾಗಿದ್ದ. ಇನ್ನು ಆತ್ಮಹತ್ಯೆಗೂ ಮುನ್ನ 7 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ಸಚಿನ್ ಪಾಂಚಾಳ್. ಸದ್ಯ ಈ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು 5 ಬೀದರ್ನಲ್ಲಿ ಬಂಧಿಸಿದ್ದಾರೆ. 5 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಈ ಪ್ರಕರಣ ರಾಜಕೀಯವಾಗಿ ಹೊಸ ತಿರುವನ್ನ ಪಡೆದುಕೊಂಡಿತ್ತು. ಒಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ರಾಜ್ಯ ಬಿಜೆಪಿ ಪಟ್ಟು ಹಿಡಿದಿತ್ತು. ಆದ್ರೆ ಇದಕ್ಕೆ ಕೌಂಟರ್ ಅನ್ನ ಕೂಡ ರಾಜ್ಯ ಕಾಂಗ್ರೆಸ್ ಕೊಟ್ಟಿತ್ತು. ಇವೆಲ್ಲದರ ನಡುವೆ ಈಗ ಈ ಪ್ರಕರಣದಲ್ಲಿ ಬೀದರ್ನಲ್ಲಿ 5 ಆರೋಪಿಗಳನ್ನ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ.